ಎಲ್ಲರಿಗೂ ನಮಸ್ಕಾರ. 3 ದಿವಸದ ಮುಂಚೆ ನಾವೊಂದು ಬೇಬಿ ಡೆಲಿವರಿ ಮಾಡಿದ್ವಿ. ಆ ಫೋಟೋ ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೋದು. ಇಲ್ಲಿ ನೀವು ನೋಟಿಸ್ ಮಾಡ್ಬೋದು ಮಗುವಿನ ತಲೆ ಯಾವ ರೀತಿ ಬಾವು ಬಂದಿದೆ ಅಂತೇಳಿ. ಸೊ ಈ ಬಾವುಗೆ ಏನಂತೀವಿ ನಾವು, ಇದಕ್ಕೆ ಕ್ಯಾಪುಟ್ ಸ್ಯಾಕ್ಸಿಡೆನಿಯಮ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಪುಟ್ ಎದಕ್ಕಾಗುತ್ತೆ ಅಂದರೆ ಪೇಷಂಟ್ಗೆ ಪ್ರೊಲಾಂಗ್ ಲೇಬರ್ ಅಥವಾ ಬಹಳಷ್ಟು ಸಮಯದವರೆಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ರೂ ಕೂಡ ಗರ್ಭಕೋಶದ ಪ್ರೆಷರ್ ಏನಿರುತ್ತಲ್ಲ, ಆ ಗರ್ಭಕೋಶದ ಪ್ರೆಷರು ಮಗು ತಲೆ ಮೇಲೆ ಟ್ರಾನ್ಸ್ಮಿಟ್ ಆಗುತ್ತೆ. ಮಗು ಬರ್ತಕ್ಕಂಥ ರಸ್ತೆ ಅಕಸ್ಮಾತ್ ಏನಾದರೂ ನ್ಯಾರೋ ಇತ್ತು, ಸರಿಯಾಗಿಲ್ಲ, ಅಥವಾ ಮಗುವಿನ ತಲೆ ದೊಡ್ಡದಾಗಿತ್ತು, ಆ ಸಮಯದಲ್ಲಿ ಈ ಪ್ರೆಷರ್ ಏನಿದೆಯಲ್ಲ ಅದು ಮಗುವಿನ ತಲೆ ಮೇಲೆ ಬೀಳುತ್ತೆ. ಆ ತಲೆ ಬಿದ್ದ ಆ ಸಮಯದಲ್ಲಿ ಆ ಪ್ರೆಷರ್ನ ತಡ್ಕೊಳ್ಳಾರ್ದೆ ಸ್ಕಾಲ್ಪ್ ಎಡೆಮಾ ಆಗುತ್ತೆ. ಸ್ಕಾಲ್ಪ್ ಎಡೆಮಾ ಅಂತಂದರೆ ಮೇಲ್ಗಡೆ ಏನು ಪದರ ಕಾಣುತ್ತಲ್ಲ, ತೆಳ್ಳೊಂದು ಮಗುವಿನ ಪದರು, ಅದರಲ್ಲಿ ಸ್ವಲ್ಪ ನೀರು ತುಂಬಿಕೊಳ್ಳೋದ ರೀತಿ ಎಡೆಮಾ ಥರ ಆಗುತ್ತೆ. ಸೊ ಈ ಕ್ಯಾಪುಟ್ ಮೋಸ್ಟ್ ಆಫ್ ದ ಟೈಮ್ ಎದಕ್ಕಾಗುತ್ತೆ ಅಂತಂದರೆ ಫಸ್ಟ್ ಬೇಬಿಯಲ್ಲಿ ಅಕಸ್ಮಾತ್ ಬರ್ತಕ್ಕಂಥ ರಸ್ತೆ ಚಿಕ್ಕದಾಗಿತ್ತು ಅಂದರೆ, ಅಥವಾ ಮೊದಲೇ ತಲೆಪಟ್ಟೆ ಅಂತ ಏನು ಹೇಳ್ತೀವಿ, ಮೆಂಬ್ರೇನ್ಸ್ ಮೊದಲೇ ರಪ್ಚರ್ ಆಗಿತ್ತು ಅಂತಂದರೆ, ಅಥವಾ ಮಗುವಿನ ತಲೆ ಅಕಸ್ಮಾತ್ ಸೈಜ್ ದೊಡ್ಡದಿತ್ತು ಅಂತಂದರೆ, ಸೊ ಇಂಥ ಸಮಯದಲ್ಲೆಲ್ಲ ಕ್ಯಾಪುಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಪೇರೆಂಟ್ಸ್ ಗಾಬರಿ ಪಡಬೇಕಾ? ಇಲ್ಲ, ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಮೋಸ್ಟ್ ಆಫ್ ದ ಟೈಮ್ 48 hours 48 ತಾಸಲ್ಲೇ ಇದು ತನ್ನಷ್ಟಕ್ಕೆ ತಾನೇ ರಿಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಕ್ಯಾಪುಟ್ ಆಯ್ತು ಅಂದರೆ ಪೇರೆಂಟ್ಸ್ ಶುಡ್ ನಾಟ್ ವರಿ ರಿಗಾರ್ಡಿಂಗ್ ಕ್ಯಾಪುಟ್. ಓಕೆ, ಥ್ಯಾಂಕ್ ಯು.